ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾವು ನಡೆದೀವಪ್ಪ ಇವತ್ತು ಅಷ್ಟ್ರ ಜಾತ್ರೆಗೆ. ಸೊ ಗಾಡಿದ ಪೆಟ್ರೋಲ್ ಇಲ್ಲ, ಮುಂದೆ ಹಾಕೋತೀವಿ ನಡ್ರಿ. ಸೊ ಪೆಟ್ರೋಲ್ ಪಂಪಿಗೇನು ಬಂದೆವು, ಬಟ್ ಅದು ನಮಗೆ ನೆನಪು ಹೋಗುತ್ತೆ ವೀಡಿಯೋ ಮಾಡೋದು. ಸೊ ಅದಕ್ಕೆ ಪೆಟ್ರೋಲ್ ಹಾಕ್ಕೊಂಡು ಹೋಗೋಪರಿ ವೀಡಿಯೋ ಮಾಡಿದೆವು. ಈಗ ಮುಂದೆ ಹೋಗೋಪರಿ ಟಾರಸ್ ಇತ್ತು, ಅದು ಸೈಡ್ ಹೊಡೆ ಮುಂದೆ ಅಣ್ಣವ್ರು ಅಂದರು, ಸೈಡ್ ಹೊಡೆದಿದ್ದೆವು. ಸೊ ಲೇಟ್ ಆಗಿತ್ತು, ಅಲ್ಲಿನ ಗಾಡಿ ಹೆಡ್ಲೈಟ್ ಇದ್ದಿಲ್ಲ. ಹಂಗೆ ಗಿಮಿ ಅಣ್ಣವ್ರು ಗಾಡಿ ಓಡಿಸ್ತೆ ಅಂದರು, ಸೀದಾ ಅಲ್ಲೇ ಸಿಗುತ್ತೆ ನಿಮಗೆ. ನಮ್ಮ ಗಾಡಿಗೂ ಮ್ಯಾಲಿಂದು ಹೆಡ್ಲೈಟ್ ಇಲ್ಲ, ಗಾಡಿ ಓಡಿಸೋರ ಅಣ್ಣವ್ರು ಗಿಮಿ ಓಡಿಸ್ತಾರೆ. ಪೇಲಕ್ಕೆ ಎದುರಿನ ಗಾಡಿ ಬಂದು ನಮ್ಗೆ ಕಾಣಲ್ಲ ಹೊಂಟವ. ಫಸ್ಟೇ ಗಾಡಿ ನಮ್ಮ ಹೆಡ್ಲೈಟ್ರ್ ತಾಟಕ್ಕೆ ಭೀ ಇಲ್ಲ. ಸೊ ಮುಂದಿನ ಗಾಡಿ ಹೊಂಟವ, ನಮಗೆ ರೋಡೇ ಕಾಣಿಸಲ್ಲ ಹೋಗ್ಯದ. ಅಣ್ಣ ಭೀ ಅಣ್ಣ ಮತ್ತೆ ಫಾಸ್ಟೇ ಹೋಗ್ತಾನೆ. ಒಂದು ಆಕ್ಸಿಡೆಂಟ್ ಐತಿ ತಾಟಕ್ಕೆ, ಬಟ್ ಭೀ ಹಾಗೆ ಹೋಗಿದ್ದೆವು. ಇವ್ರು ಯಾರು ನೋಡ್ರಿ ನಿಮ್ಗೆ ಹೈವೇ ಡ್ರೈವರ್ ಹೆಂಗಾರ ಫುಲ್ ಖುಷಿದಾಗಾರ ಗಾಡಿ ಓಡಿಸೋಪ್ರಿ ಮಜಾ ಹೊಂಟದಂತ ಅವರಿಗೆ. ಎದುರಿನ ಏನು ಭೀ ಕಾಣಲ್ಲ ಹೋಗ್ಯದ, ಬಟ್ ಭೀ ಓಡಿಸಲ್ತಾರೆ. ಸೊ ಫೈನಲಿ ಈಗ ಹೊಂಟಿದ್ದೇವೆ ನಾವು. ಈಗ ಅಷ್ಟಕ್ಕೂ ಈಗ ಬಂದೇವೆ. ರೋಡಿಗೆ ಎಷ್ಟು ಕಾರ್ ನಿಂತಾವ ಅಂತಂದ್ರೆ ಆ ರೋಡಿಗೆ ಹಿಡಿದು ಪೂರ ಅಲ್ಲಿ ತನಕ ಕಾರ್ಗಳು ನಿಂತಾವ. ನಿಂತದ್ರಾಗೆ ಮತ್ತು ಗಾಡಿಗಳು ಹೊಂಟಿ ನೋಡಿ ಕಟ್ ಹಿಡ್ಕೋತ ನಡೆದಾನ. ಸೊ ಎದುರಿನವ್ರಿಗೆ ಭೀ ಅಂಜಿಕೆ ಆಗಬೇಕು, ಹಿಂದೆ ಕುಂತವ್ರಿಗೆ ಭೀ ಅಂಜಿಕೆ ಆಗ್ಬೇಕಂತ ನೋಡ್ರಿಕ ಹೆಂಗೆ ಒಯ್ಯಲ್ತಾನೆ ಪೂರ ಗಾಡಿ. ಸೊ ಫೈನಲಿ ನಾವು ಈಗ ಅಷ್ಟ್ರಿಗೆ ಬಂದೆವು. ಸೊ ಗಾಡಿ ಪಾರ್ಕ್ ಮಾಡಿ ಅಣ್ಣವ್ರು ಗಾಡಿ ಪಾರ್ಕ್ ಮಾಡೋಕೆ ಹೋಗ್ಯಾರ, ಬಟ್ ಅದು ಎಲ್ಲಿ ಮಾಡ್ತಾರೆ ನಮಗೆ ಅಷ್ಟು ಗೊತ್ತಿಲ್ಲ. ಮಾಡಿದ್ರು ಬಟ್ ಅದು ರಾತ್ರಿ ಗೊತ್ತಾಗಲ್ದು. ಸೊ ಗಾಡಿ ಕಿಚನ್ ಇದ್ದಿಲ್ಲ, ಕಿಚನ್ ತಗೋಗಿ ಅಂತ ತೊಗೊಮ್ಮೆ ಅಂತ ಅಲ್ತಿನು. ಸೊ ಮುಂದೆ ಹೋಗಮ್ಮಿ ತಕೊಂಬೆ ಅಂತ ನಾ ಅಲ್ತಿದ್ದ. ಏನೋ ಹೋಗಮ್ಮ ನಡ್ರಿ ಒಳಗೆ ಸೀದಾ. ಈಗ ನಮಗೆ ಹೋಗೋದು ಸ್ಟಾರ್ಟಿಂಗ್ನೇ ದೊಡ್ಡ ಜುಕಲಿ ಕಾಣಿಸ್ತು, ಅದ್ರ ಬಾಜು ಸಣ್ಣ ಜುಕಲಿ ಭೀ ಕಾಣಿಸ್ತು. ಬಟ್ ನಾವು ಅದರ ಕೊಡುವಂತ ಆಸೆ. ಬಟ್ ನಮಗೆ ಇವ್ರ ಮಕ್ಕಳು ಏನು ಮಾಡೋದು, ಫಸ್ಟ್ ಗುಡಿ ಹೋಗೋ ಬರಮ್ಮಿ, ಗುಡಿ ಹೋಗಿ ಬಂದಿ ಮತ್ತು ಆ ಕಡೆ ಹೋಗಮ್ಮಿ ಅಂತಿ ಗುಡಿ ಕಡೆ ಕರ್ಕೊಂಡು ನಡೆದ್ರಿ. ಸೊ ನಡೆದೇವಿಕ ಗುಡಿ ಕಡೆ ಹಿಂಗೆ ಒಳ ನಡೆದೇಕ. ಸೊ ನಡ್ರಿಕ ಮುಂತಾದ ಹಿಂಗೆ ಜಾತ್ರೆಗೆ ಹೋಯ್ತಾ ನಮಗೆ ಬಂತು ಒಂದು ಚಸ್ಮಾ ಪಸಂದು. ಸೊ ಇಂಥ ಚಸ್ಮಾ ಸಿಕ್ಕಿದಿಲ್ಲ, ಸೊ ಅದಕ್ಕೆ ಎಲ್ಲಿ ತೊಗೊಂಡು ಹೆಂಗೆ ಕಾಣಲ್ತಿದ್ದ ನೋಡ್ರಿ. ಚಸ್ಮಾ ತಗೊಂಡೆ, ಅದ್ರ ಪಾರು ಹೊಸಾಗ್ಯದಂತ ದಾಸೋಹ ಅದ ಅನ್ನೋಂತ ಈ ಕಡೆ ಒಳಗೆ ಕರ್ಕೊಂಡು ಬಂದಾನ. ಸೊ ಆ ಕಡೆ ಪಬ್ಲಿಕ್ಕಿಗೆ ನೋಡಿ ದಾಸೋಹ ಅದ ಅಂತ ಅನ್ಕೊಂಡು ನಮಗೆ ಮುಂದೆ ದಾಸೋಹ ಹತ್ತಿ ಈಗ ಹೆಂಗೆ ನಡೆದ ಹೊಸಿಡ್ಕರು. ನನಗೆ ಹಿಂದೆ ಬಿಟ್ಕೊಟ್ಟೆ, ಅವರೇ ಮುಂದೆ ನಡೆದ ಅಲ್ಲಿ ಏನರ ದಾಸೋಹ ಕೊಡೋದು ತಿಂಗತ್ಲೇನೆ. ಸೊ ಆ ಕಡೆ ಹೋಗಿನಾಗ್ರ ದಾಸೋಹ ಸಿಕ್ಕಿಲ್ಲ ಅಂತ ಇಲ್ಲಿ ಬೇಲ್ಪುರಿ ಮಾಡಲ್ತಿದ್ರು. ಸೊ ಬೇಲ್ಪುರಿ ದುಕಾನಿಗೆ ಬಂದು ಎಷ್ಟಿಗೆ ಬಂದ್ರಿ ಅಂತಂದ್ರೆ ಅವ್ರು 20 ಅಂದರು. 10 ರೂಪಾಯಿ ಒಂದಿದ್ರು ತಕ್ಕೊಂಬಂತ ತಂದಿದ್ದೇವೆ 3, ಬಟ್ ಅಲ್ಲಿ 20 ರೂಪಾಯಿ ಒಂದಿದ್ದೀನಿ ಕಡೆದು. ಒಂದೇ ಮಾಡ್ಸಮ್ಮಿ ಅಂತಿ, ಒಂದೇ ಮಾಡ್ಸ್ಲಿಕ್ಕೆ ಹಸಿದ್ರು ಅಣ್ಣರು. ಸೊ ಈಗ ಅಣ್ಣವ್ರು ಮಾಡಲ್ತಾರೆ ನೋಡ್ರಿ. ಇದ್ರಾಗೆ 1/3 ಆದೇವು ನೋಡ್ರಿ. ಯಾಕಂದ್ರೆ ರೊಕ್ಕ ಬಿದ್ದು, ಬಟ್ ಟೈಮ್ ಪಾಸ್ ಕಡೆಯಿಂದ ತೊಗೊಂಡಿದ್ದೆವು. ಸೊ ಇದ್ರಾಗೆ 1/3 ಆಗಿ ನಡೆದೆವು. ಈಗ ಸೀದಾ ಬಂದೆವು ನೋಡ್ರಿ. ಗೇಮ್ ಪ್ಲೇ ಆಡೋದ್ರೆ ಸೀದಾ ದೊಡ್ಡ ಜಿಕ್ಕಲಿಗೆ ಕೂಡಮಂತ. ಈಗ ಬಂದೆವು 3 ಟಿಕೆಟ್ ತೊಗೊಂಡೆವು. 1 ಟಿಕೆಟ್ 100 ರೂಪಾಯಿ ಅಂತ 300 ರೂಪಾಯಿ ಕೊಟ್ಟೆವು. ಸೀದಾ ಮ್ಯಾಲೆ ನಡೆದೆವು ನೋಡ್ರಿ. ಬಂದು ಪಬ್ಲಿಕ್ ಭೀ ಜಾಸ್ತಿನೇ ಇತ್ತು, ಫುಲ್ಲು ಲೈನಿಗೆ ನಿಂತು ತೊಗೊಳ್ ಬಂದದ ನೋಡ್ರಿ. ತೋರಿಸ್ತೆ ಅಣ್ಣವ್ರಿಗೆ ಫೇಸ್ ತೋರಿಸೋದಂದ್ರು ಕ್ಯಾಮ್ರಾ ಕೆಳಗೆ ಇತ್ತು, ಕ್ಯಾಮ್ರಾಗ ಅವ್ರು ಕಾಣಿಸಿಲ್ಲ. ಕ್ಯಾಮ್ರಾ ಕೆಳಗೆ ಮಾಡೋ ಅಂತಂದ್ರೆ ಭೀ ನಾ ಹಿಂಗೆ ಮೇಲೆ ಹಿಡ್ಕೊಂಡಿದ್ದೆ. ಸೊ ಕೆಳಗೆ ಮಾಡೋ ಫೈನಲಿ ಥೋಡೆ ಕೆಳಗೆ ಮಾಡಿದೆ, ಕಾಣಿಸಲ್ತವ ನೋಡ್ರಿ ಈಗ ಫೈನಲಿ ಕಾಣಿಸ್ದು ನೋಡ್ರಿ. ಸೊ ನಡೆದೇವು ಬರ್ರಿ. ಮ್ಯಾಲೆ ಬರೋದು ಈ ಲೈನ್ ಪೂರ ಎಲ್ಲ ಹೆಣ್ಮಕ್ಳು ಇದ್ದಾರೆ. ಸೊ ಅದಕ್ಕೆ ಒಮ್ಮೆ ಈ ಕಡೆ ಹೋಗಿ ನಮಗೆ ಕರೆದು ಹೋಗೋಣಕ್ಕೆ. ಆಂಟಿ ಅಂದರು ನಾವು ಇಲ್ಲೇ ಆಗಿನ ಹೋಗಿ ನಿಂತ್ಕೊಬಿಟ್ಟು ಹೀಗೆ ಕುಂತೀವಿ ಅಂತಂದ್ರೆ, ನೀವು ಹೋಗ್ರಿ ಅಂತ ನಮ್ಮ ಫ್ಯಾಮಿಲಿ ಅದ ಅಂತಂದರು. ಕೂಡ ಮಗ ಮಸ್ತ್ ಮಜಾದಾಗೆ ಕುಂತನ. ಅದು ತಿರ್ಗಾಪರಿ ಎಷ್ಟು ಅನ್ಸಲ್ತಾನಲ್ತೀರಿ ನೋಡ್ರಿ. ಹಿಂಗೆ ಒಂದು ರೌಂಡ್ ಹೊಡೋದು ಸೀದಾ ಒಯ್ದು ಮ್ಯಾಲೆ ನಿಂದ್ಸಕ್ದನ ಐತಿನ್ ಪೂರ. ಅವ್ನು ನೀರ್ಲೆ ಚಿಡಿಲಿ ಅಂದಿಂಗತ್ಲೇನೆ ಆಗೋದು ಮ್ಯಾಲಿಂದೆ. ಅವನು ಫುಲ್ ಥೋಡೆ ತಿರ್ಗ್ಯದ. ಮಕ್ಕಳಿಗೆ ಯಾರು ಸಲ ಹೋಗ್ಯದ ನಿಂತವ, ಫೋಟೋ ಹೊಡಿ ಅಲ್ತವ. ನಾ ಅಲ್ತೆ ವೀಡಿಯೋನೇ ಮಾಡಲ್ತೆ, ವೀಡಿಯೋದಾಗೆ ಬರ್ತಿರ್ತೇವೆ ಕರಿ ಫೋಟೋ ಯಾಕೆ ನಿಮ್ಗೆ ಅಂತಲ್ತಿ. ಇಲ್ಲ ಮತ್ತೆ ಭೀ ನೀ ಫೋಟೋನೇ ಹೊಡಿ ಎಂಬ ಕಡೆ ನಿಂದಿರ್ಸ್ದವ. ವೀಡಿಯೋ ಸ್ಟಾಪ್ ಮಾಡ್ದ. ಸೊ ಮತ್ತೊಂದೆರಡು ಫೋಟೋ ಹೊಡೆದ. ಪಾರ್ಗಳಿಗೆ ಏನಾಗಿದ್ದಿಲ್ಲ. ಈಗ ಬರ್ತದೆ ನೋಡ್ರಿ ಅಣ್ಣವ್ರು ಪೂರ ಹೆಂಗೆ ಚಿಡಿತಾರೆ ಅಂಬೋದು ಈ ವಿಡಿಯೋ. ಇದು ಸ್ಟಾರ್ಟಿಂಗ್ನಾಗ 1 ರೌಂಡ್ 2 ರೌಂಡ್ ಹೊಡೋರಿ. ಫುಲ್ ಕೂಲಾಗಿದ್ದೆ ಮನುಷ್ಯ. ಈಗ ಮುಂದಿರ್ತದೆ ನೋಡ್ರಿ ಅಣ್ಣನ ಬೇರಣಿ ಹೆಂಗೆ ಚೀರಲ್ತಾನಲ್ತಿರಿ ಒಳಗೆ ಕುಂತೆ. ಫುಲ್ ಅವ್ನು ಸಾಹಿತ್ಯ ನೀ ಚೀರಲ್ತಾನ.
ಹಣ್ಣು ಜುಕಲಾಗಿಂದ ಹೊರಗೆ ಬರೋದು ಹಣ್ಣೊಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತಂದ್ರು ಪಾಕ್ ಕಲ್ತಿದ್ದಾಣ ಅಂತ ಹೇಳಲ್ತಾನ. ನೆಕ್ಸ್ಟ್ ಟೈಮ್ ಕೂಡಲ್ನು ಭೀ ನೋಡ್ರಿ ಈಗ ಇದು ದೊಡ್ಡ ಜುಕಲೆ ಕುಂತೇವು. ಸೊ ಅದ್ರ ಬಾಜುನೇ ಒಂದು ಬ್ರೇಕ್ ಡ್ಯಾನ್ಸ್ ಇತ್ತು, ಅದ್ರಾಗ ಕೂಡ ನಡ್ರಿ ಅಂತ ನಾ ಅಲ್ತಿದ್ದ. ಅವ ಸೂರ್ಯ ಬ್ಯಾಡ ಅಲ್ತಿದ್ನು, ಮತ್ತೆ ಭೀ ಹಂಗೆ ಹೋಗಿದ್ದೆವು. ದೊಡ್ಡ ಜುಕಲೆ ಕೂಡೋದು. ಸೊ ಅದ್ರ ಬಾಜು ಸೈಡಿಗೆ ಬ್ರೇಕ್ ಡ್ಯಾನ್ಸ್ ಜುಕಲಿತ್ತು, ಅದರ ಬಂದೆವು. ಎಷ್ಟಕ್ಕೊಂದು ಟಿಕೆಟ್ ರೀ ಅಂತಂದರು, 100 ರೂಪಾಯಿ ಒಂದು ಟಿಕೆಟ್ ಅಂದರು. ಸೊ 3 ಟಿಕೆಟ್ ಕೊಡ್ರಿ ಅಂತಿ ಟಿಕೆಟ್ ತೊಗೊಂಡೆವು. ನಡ್ರಪ್ಪ ಅಂತಿ ಹೋಗಿ ಟಿಕೆಟ್ ತೊಗೊಂಡಿಕ್ಕ ಸೂರ್ಯ ಅಂಜಲ್ತಾನ ನೋಡ್ರಿ. ಮತ್ತೆ ಹಂಗೆ ಕರ್ಕೊಂಡು ನಡೆದೇವು ಅವನಿಗೆ ಟಿಕೆಟ್ ತೊಗೊಂಡು. ಅಂಜ್ಕೊತಾನೆ ಇರಲ್ತಾನ ಹೋಸಡಿ ಮಗ. ನಡ್ರಿ ಅಂತಿಕ್ಕ ಒಳಗೆ ನಡೆದೆವು. ಸೊ ನಡೆದೇವು ನೋಡ್ರಿಕ್ಕ. ಟಿಕೆಟ್ ತೊಗೊಂಡು ಲೈನಿಗೆ ನಿಂತೀವಿ ಒಂದು ಸ್ವಲ್ಪ ವಿಡಿಯೋ ಮಾಡಮಂತಿ ನಡೆದೇವು ಅಂತ ಹೇಳಲ್ತೇವೆ ನೋಡ್ರಿಕ್ಕ. ఎలా తాయి కట్టడానికి ఎలా ಸೊ ಫೈನಲಿ ಬ್ರೇಕ್ ಜುಕಲಿದಾಗ ಭೀ ಕುಂತಿ ಬಂದೇವು ನೋಡ್ರಿ. ಈ ಕಡೆ ಬರೋಣಿಕೆ ಇದೊಂದು ಜುಕಲಿ ಇತ್ತು, ಇದ್ರಾಗ ಭೀ ಕೂಡ ಮೇನಂತ ನಾವು ಅನ್ಕೊಂಡಿದ್ದೆವು. ಸೊ ಪ್ಲ್ಯಾನ್ ಭೀ ಹಾಕಿದ್ದೆವು. ಈ ಸೂರ್ಯ ಭೋಸಡಿ ಮಗನೇ ನನಗೆ ಭಾರಿ ಅಂಜಿಕೆ ಆಗಲ್ತಾವ, ನಾ ಬರಲ್ಲರಿಗೆ ನೀವೇ ಹೋಗ್ರಿ ಅಂತಂದನು. ಸೊ ಅವನಿಗೆ ಬಿಟ್ಟು ನಾವೇ ಹೆಂಗೆ ಹೋಗಂತ ಹೋಗಿಲ್ಲ ಯಾರು ಭೀ. ಜುಕಲಿಗ್ರ ಕೂಡಲೇ ಫೋಟೋ ಹೊಡ್ರಿ ಅಂತಂದನು. ಫೋಟೋ ಉಳಿಸ್ಕೊಳಕ್ಕೆ ನಿಂತು ನೋಡ್ರಿಕ್ಕ. ಇವ ಆಗೋದು ಹವಾ ಬರ್ತಂತ ಈಗ ಮತ್ತು ಫೋಟೋ ಇವ್ರು ಹೊಡಿಯಲ್ತಾರೆ ನೋಡ್ರಿಕ್ಕ. ಅವ್ರು ಮತ್ತು ಭಾಳ ಡೇಂಜರ್ ನಿಂದಿರ್ತಾರೆ ರೀ. ಮಾಡಲ್ಲರ ಅವರು ಪ್ರಸಾದ್ ಪಾಟೀಲ್ ಅವರು ಹೆಂಗೆ ನಿಂದಿರ್ತಾರೆ ನೋಡ್ರಿ. ಫುಲ್ ಕಿರಾಕ್ ಕಿರಾಕ್ ಅಂದಿಗತ್ಲೆ ಪೋಸ್ಗಳು ಅಣ್ಣರು ಅಲ್ಲಿ. ಸೊ ಇವ್ರು ಕುಂತ ಆದ್ರೆ ಚಕ್ಕರ್ ಹೊಂಟದ ಅಂತ ಹೇಳೋರು ಭೀ ಇವ್ರಿ ಅವ. ಮತ್ತು ಫೋಟೋ ಹೊಡ್ಕೊಳಕ್ಕೆ ನಿಂದ್ರಾರ ಭೀ ಇವ್ರಿ ಅವ ಬೋಜಡಿ ಮಕ್ಕಳು. ನಕ್ಕೋತ ಹೆಂಗೆ ಮಾತು ಹೇಳಲ್ತಾನೆ ನೋಡ್ರಿ, ಇನ್ನೊಂದು ಹೊಡಿ ಅಂತ. ರಕ್ಕಲ್ದೇನೆ ಫೋಟೋ ಹೊಡ್ಸ್ಕೊಂತ ಫೋಟೋ ಒಂದು ಭೀ ಕ್ಲಿಯರ್ ಬಿದ್ದಿಲ್ಲ, ಮ್ಯಾಲಿಂದು ಲೈಟ್ ಇತ್ತು ಅಂದ್ರೆ ಭೀ ನಕ್ಕೋ ಎಲ್ಲ ಮುಗಿಸ್ಕೊಂಡಿವ. ಫೈನಲಿ ಹೊಸ ಅದು ಏನು ತಿಂಬಮ್ಮಿ ಅನ್ಕೋತಾ ನೂಡಲ್ಸ್ ಫಾಸ್ಟ್ ಫುಡ್ ಸೆಂಟರ್ಗೆ ಬಂದೆವು. ಇಲ್ಲಿ ಎಷ್ಟಕ್ಕೊಂದು ನೂಡಲ್ಸ್ ಒಂದು ಪ್ಲೇಟ್ ಅಂತಂದ್ರೆ 70 ಅಂತಂದ್ರೆ ನಾವು 70ದಾಗ ಮತ್ತೇನೋ ಬರ್ತೀವಿ ಅಂತ ಅನ್ಕೊಂಡು 70ದಾಗ ನೋಡ್ರಿಕ್ಕ 3 ಪ್ಲೇಟ್ ತೊಗೊಂಡೇವು. ಇದು ಏನು 70ದಾಗ ಏನು ಹೊಟ್ಟೆ ಭೀ ತುಂಬಿಲ್ಲ. ಬಟ್ ಅದೇ ಹೊರ ಹೋಗಿ 70ದಾಗ ಒಂದು ಬಿರಿಯಾನಿ ಬರ್ತಿತ್ತು. ಸೊ ಬಿರಿಯಾನಿ ಉಣ್ತಿದ್ದೆವು ನಾನು ಸೂರ್ಯ ಭೈರ. ಸೊ ಟೇಸ್ಟ್ ಇತ್ತು ಹಂಗೇನು. ಸೊ ಫೈನಲಿ ನಾವೀಗ ಅಷ್ಟೂರ್ಲಿಂದ ಊರಿಗೆ ಹೋಗಮಂತಿ ಗಾಡಿ ಸ್ಟಾರ್ಟ್ ಮಾಡಲ್ತೇವೆ. ಗಾಡಿ ಸ್ಟಾರ್ಟ್ ಆಗೋಲ್ಲ. 7-8 ಕಿಕ್ ಹೊಡೆದ್ರು ಗಾಡಿ ಸ್ಟಾರ್ಟ್ ಆಗೋಲಿತ್ತು. ಕೀಲಿ ಬಂದು ಚಾಲು ಮಾಡು ಅಂತ ಹೇಳಿದೆವು. ಚಾಲು ಭೀ ಆಗೋಲಿತ್ತು, ಬಂದು ಚಾಲು ಮಾಡಿದ್ರು ಭೀ. ಸೊ ಹೋಗಿ ಅಣ್ಣರೇ ಹೋಗಿ ಚಾಲು ಬಂದು ಮಾಡಿದ್ರು. ಮತ್ತು ಕಿಕ್ ಹೊಡಿಲಕ್ಕೆ ನೋಡಿದ್ರು, ಆಗಿಲ್ಲ. ಸೊ ಫೈನಲಿ ಮತ್ತೊಂದು ಕಿಕ್ ಹೊಡೆದ್ರು, ಚಾಲು ಆಯ್ತಿಕ್ಕ. ಚಾಲು ಆಗೋದು ಅಣ್ಣ ಭಾರಿ ಖುಷಿ ಅದು. ಹಿಂಗೆ ಚಾಲು ಆಯ್ತಾವ ಬರೋದಂತ. ಸೊ ಮುಂದೊಂದು ಥೋಡೆ ಸ್ವಲ್ಪ ಹೊಡ್ಡಿದ್ಗತ್ಲೇ ಇತ್ತು. ಅದವನು ಗಾಡಿ ಭೀ ಏರ್ಸ್ಲಕ್ಕೆ ಬರ್ಲೋಯ್ತು ಆ ಬೋಸಡಿ ಮಗನಿಗೆ. ಏರ್ಸ್ಲಕ್ಕೆ ಹೋಗಿ ಗಾಡಿನೇ ಹಾಪ್ ಮಾಡಿದ್ನು. ಮತ್ತು ಒಮ್ಮೆಲೆ ಕಿಕ್ ಹೊಡೆಲ್ತನು. ಆವಾಗ ಸ್ಟಾರ್ಟ್ ಮಾಡಿ ಆವಾಗ ಗಾಡಿ ಏರ್ಸಿದ್ರು ನೋಡ್ರಿಕ್ಕ. ಹುಲಿ ಥರ ಹೆಂಗೆ ಏರಿಸ್ತಾನೆ ನೋಡ್ರಿಕ್ಕ. ಆ ಸೈಡಿಗೆ ಒಂದು ಆಟೋ ಹೊಂಟಿದ್ದೇನು ನಿಂತನು. ಈಗ ಗಿಮ್ ಅಂತ ಏರಿಸಿದನು. ನಾಡ್ರಪ್ಪ ನಾವು ಊರಿಗಂತ ನಡೆದೇವು ನೋಡ್ರಿಕ್ಕ. ಸೊ ನೆಕ್ಸ್ಟ್ ಸಿಗೋಣ. ಎಲ್ಲರಿಗೂ ಬಾಯ್, ಟೇಕ್ ಕೇರ್. ಮತ್ತು ನಿಮಗೆ ಸಿಗ್ತೇವೆ ಮುಂದಿನ ವ್ಲಾಗಲ್ಲಿ. ಸೊ ಲವ್ ಯು ಆಲ್, ಸಪೋರ್ಟ್ ಮೀ ಆ್ಯಂಡ್ ಬಾಯ್.